ಹಾಯ್, ವೆಲ್ಕಮ್ ಟು ದೀಪು ಬ್ಲಾಗ್ಸ್. ಎಲ್ರಿಗೂ ನಮಸ್ಕಾರ. ಇವತ್ತು ತೆಂಗಿನಕಾಯಿ ಚಿತ್ರಾನ್ನ ವಿತ್ ಲೆಮನ್ ಫ್ಲೇವರ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕೊಕೊನಟ್ ರೈಸಿಗೆ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಆ್ಯಂಡ್ ನಿಂಬೆಹಣ್ಣು. ಫ್ಲೇವರಿಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೊಕೊನೆಟ್ನ ಒಂದು ಕಪ್ಪು ಸೈಡಲ್ಲಿ ತುರಿದು ಇಟ್ಕೊಂಡಿರಬೇಕು. ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ತಿನ್ನೋವಾಗಂತೂ ಇನ್ನೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸೈಡಲ್ಲಿ ಲಾಸ್ಟಲ್ಲಿ ಇಟ್ಕೊಳ್ಳಿ. ಇದೆಲ್ಲನೂ ಒಂದು ಸೈಡಲ್ಲಿ ಇಟ್ಕೊಂಡು ಫಸ್ಟಿಗೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಇಟ್ಟು ಕಾಯಕ್ಕೆ ಇಡಬೇಕು. ಎಣ್ಣೆ ಕಾದಾದಮೇಲೆ ಫಸ್ಟು ಸಾಸಿವೆ ಹಾಕ್ಕೊಳ್ಳಿ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಸ್ವಲ್ಪ ಫ್ರೈ ಮಾಡಿ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿ 30 ಸೆಕೆಂಡ್ಸ್ ಫ್ರೈ ಮಾಡಿ ಈರುಳ್ಳಿ ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಾದಮೇಲೆ ಅದಕ್ಕೆ 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಿ. ಬ್ರೌನ್ ಕಲರ್ ಬಂದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ತೆಂಗಿನಕಾಯಿ ತುರಿ 2 ಹಾಕಿ ಅದನ್ನು ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಆದಮೇಲೆ ಅದರ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಾಕಿ ಅದು ಫುಲ್ ರೌಂಡಾಗಿ ತಿರುಗಿಸ್ಬಿಟ್ಟು ಆಫ್ ಮಾಡಿಬಿಡಿ. ಲಾಸ್ಟಿಗೆ ಕೊತ್ತಂಬರಿ ಉದುರಿಸಿ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ತೆಂಗಿನಕಾಯಿ ಚಿತ್ರಾನ್ನ ಫುಲ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಕೊಕೊನೆಟ್ ರೈಸ್ ವಿತ್ ಲೆಮನ್ ಫ್ಲೇವರ್ ಹೇಗೆ ಮಾಡೋದು ಅಂತ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.